ಸಹೋದರ, ನಿನ್ನ ಪವಾಡವೆಂದರೆ ಸಾಮಾನ್ಯವೇ? ಜಯಗಳು ಸಾಧ್ಯವೇ ಇಲ್ಲ. ನೀವು ನಮಗೆ ಕೊಟ್ಟ ಮಾಡವನ್ನು ನಮ್ಮ ಧರ್ಮಗುರುಗಳ ವಿರೋಧಿಗಳ ಆಶೀರ್ವಾದದಿಂದ ಗೆದ್ದದ್ದಾಯಿತು. ಈಗಲಾದರೂ ನಾವು ಕೇಳಿದ ಕಬ್ಬಿಣದ ವಾಗ್ದಾನವನ್ನು ಮಾಡಿಕೊಡಿ, ನಿಮಗೆ ಪುಣ್ಯ ಬರುತ್ತದೆ. ಹೌದು, ಕಬ್ಬಿಣ ಕಟ್ಟೆ ಮೇಲೆ ಕೂರಿಸಿ. ಹೌದು ಕಬ್ಬಿಣದ ಮೇಲೆ ಕೂರಿಸಿ ಈತನು ನೋಡಿದರೆ ಓಂಕಾಡು ಪರದೇಶಿ, ಕಬ್ಬಿಣ ಎನ್ನ ಬೇಡವೋ? ಅದು ನಮ್ಮ ಮನೆಯ ಬರಿಯ ಚಿನ್ನ. ನಾನು ಹೇಳಿದಂತೆ ನಿನ್ನ ಗುರುಗಳು ನೀಡಿದ ಅಂತ್ಯ ಪಂಥಗಳನ್ನು ಬಿಸಾಕಿ ಇಲ್ಲಿ ನಮ್ಮಲ್ಲಿಯೇ ಇದ್ದು ಬಿಡು. ಇದಕ್ಕೆ ಏನು ಹೇಳುವೆ? ಅದು ಸಾಧ್ಯವಿಲ್ಲದ ಮಾತು. ನನ್ನ ಮುತ್ತಿನ ಜೋಳಿಗೆ ಒಂದೇ ನಿಮಿಷ ನೀಡಿ ನಿಮಗೆ ಇದಕ್ಕಿಂತ ಭಾಗ್ಯವನ್ನು ನಾವು ನೀಡುತ್ತೇವೆ. ಇಲ್ಲವೋ ಪರದೇಶಿ, ನಿಮ್ಮಂತೆ ನಮ್ಮಂತೆ ಮಾಡಿಕೆ ಬಂದಿರುವೆಯಾ? ಅದು ನಿನ್ನ ತಪ್ಪಲ್ಲ, ಆ ಕೆಡದಕ್ಕನ ಪ್ರೇರಣೆ. ಶಿವ ಶಿವ, ನೀವು ಹೀಗೆ ನನಗೆ ದೊಡ್ಡವರನ್ನು ಹೀಯಾಡುವುದನ್ನು ಕೇಳಲಾರೆ.
ಗುರು ವಾಕ್ಯ ಪರಿಪಾಲನೆ ನನ್ನ ಕರ್ತವ್ಯ. ಅದಕ್ಕಾಗಿ ಬಂದರೂ ನನಗೆ ಕಬ್ಬಿಣದ ವಿಷಯವನ್ನು ಹೇಳಿದೆ. ದೊಡ್ಡವರು ಶಿಷ್ಯರಿಂದ ಗರ್ವ ನಿನ್ನಲ್ಲಿ ಇಲ್ಲಿ ಕುಳಿತುಕೊಂಡಿದೆ. ನಾವು ಹೊರಟು ಇನ್ನೊಂದು ಪ್ರಾಣವನ್ನು ಗೆದ್ದು ಬಂದರೆ ನೀನು ಕೇಳಿದ ಭಿಕ್ಷೆಯನ್ನು ಸಂತೋಷ ಕೊಡುವೆವು. ಇದಕ್ಕೆ ನೀನು ಏನು ಹೇಳಿದೆ? ಹೌದು, ಹೌದು, ನಿನ್ನ ಮಹಿಮೆಯನ್ನು ನಾವು ತಿಳಿದವು. ಈ ಹಲವರು ಪಾಲ್ಗೊಳ್ಳತಕ್ಕದ್ದು ಹಾಗೆ ಆಗಲಿ. ನಮ್ಮ ಗುರುಗಳ ಆಶೀರ್ವಾದದಿಂದ ನಿಮ್ಮ ಪವಾಡಗಳನ್ನು ಗೆದ್ದು ನಮ್ಮ ಗುರುಗಳ ಒಳ್ಳೆಯ ಅವಕಾಶವೇ ದೊರೆಯಿತು. ನಿರೂಪಿಸಿ ನಿಮ್ಮ ಪವಾಡಗಳನ್ನು ನಾನು ಸಿದ್ಧನಿದ್ದೇನೆ. ನಮ್ಮ ಮುಖ್ಯವಾಗಿ ನೀಡಿದ ಪವಾಡವು ಮುಗಿಯಿತು. ನಾನೊಂದು ಪವಾಡವನ್ನು ನೇಮಿಸಬೇಕು. ನಮ್ಮ ಹಿಂದಿನ ಕಾಲದಿಂದ ಒಂದು ಪಾಳು ಬಿದ್ದ ಬಾವಿರುವುದು. ಅದರಲ್ಲಿ 12 ಕಂಡುಗ ಬೆಳೆಸಲ ಕಾಳು, ಅಷ್ಟೇ ಪ್ರಮಾಣದ ಹುಣಸೆ ಸೌದೆಯ ಕರಿಗಂಡವನ್ನು ತುಂಬಿ ಅದರಲ್ಲಿ ನಿನ್ನನ್ನು ಕೂರಿಸಿ ಮೇಲಿನಿಂದ ಕಡಾಡಿ ಕಣ್ಣಿನಿಂದ ಮುಚ್ಚುವೆವು. ಅದನ್ನು ನೀನು ಗೆದ್ದು ಬಂದರೆ ನೀನು ಕೇಳಿದಷ್ಟು ಮತ್ತಷ್ಟು ಮಗಷ್ಟು ಮಾಡಿಕೊಡಿಸುವೆವು. ಇದಕ್ಕೆ ಏನು ಹೇಳುವೆ? ಹಾಗೆ ಆಗಲಿ. ನಮ್ಮ ಗುರುಗಳ ಆಶೀರ್ವಾದದಿಂದ ನಿಮ್ಮ ಪವಾಡಗಳನ್ನು ಗೆಲ್ಲುತ್ತೇನೆ. ರೇ ತೀರಾಸುರರೇ, ನಾವು ನೇಮಿಸ ಪವಾಡ ಸಿದ್ಧವಾಯಿತೆ. ಆಗದ ತಡಬೇಕೆ ತಿಳಿದುಕೊಂಡು ಹೋಗಿ ಈತನನ್ನು ಆ ಬಾವಿಯಲ್ಲಿ ತಳ್ಳಿ ಮೇಲಿನಿಂದ ಕಡಾಡಿ ಕಣ್ಣಿನಿಂದ ಮುಚ್ಚಿದೆ.
ಒಂದಲ್ಲ ಎರಡಲ್ಲ ಎರಡು ಪಾವಗಳನ್ನು ಹೂಡಿದಿರಿ. ಅದನ್ನು ಗೆದ್ದದ್ದಾಯಿತು. ಈಗಲಾದರೂ ನಾವು ಕೇಳಿದ ಭಿಕ್ಷೆಯನ್ನು ಕೊಡಿ, ನಾನು ಹೋಗುತ್ತೇನೆ. ಪಾಂಚ ನಿಮಗಿನ್ನೂ ದಯ ಬರಲಿಲ್ಲವೇ? ಹೇ ಪಾಂಚಾಲಗಳೇ, ನಿಮಗಿನ್ನೂ ದಯ ಬಾರಲಿಲ್ಲವೇ? ಧೀರಾಸುರ